ಅಲಂಕೃತಾಂ ಸ್ವರ್ಣಶೃಂಗೀಂ ರೌಪ್ಯಕುರಾಂ ಕಾಂಸ್ಯಪಾತ್ರೋಪದೋಹಿನೀಂ. ಒಳ್ಳೆ ಕಪ್ಪು ಬಣ್ಣದ ಅಥವಾ ಕಪಿಲ ವರ್ಣದ ಗೋವನ್ನ ದಾನ ಮಾಡಬೇಕಂತೆ. ಅದಕ್ಕೆ ಕೊಂಬಿರುತ್ತಲ್ಲ ಸ್ವರ್ಣಶೃಂಗಿ, ಅದಕ್ಕೆ ಬಂಗಾರದ ಕವಚ ಮಾಡಿಸ್ಬೇಕಂತೆ. ರೌಪ್ಯ ಖುರಾಂ, ಅದರ ಪಾದಗಳಿಗೆ ಬೆಳ್ಳಿ ಪಾದಗಳಿಗೆ ಬೆಳ್ಳಿ ಇದು ಮಾಡಿಸ್ಬೇಕಂತೆ. ಗೊರಸಿಗೆ ಬೆಳ್ಳಿ ಆಭರಣ ಮಾಡಿಸ್ಬೇಕು. ಅದಕ್ಕೆ ಗೊರಸನ್ನು ಮಾಡಿಸಿ ಬೆಳ್ಳಿದೇ ಗೊರಸು ಮಾಡಿ ಅದಕ್ಕೆ ಹಾಕಿಸ್ಬೇಕಂತೆ. ಅದಾದ ಮೇಲೆ ಕಾಂಸ್ಯ ಪಾತ್ರೋಪದೋಹಿನಿ, ಹಾಲು ಕರೆಯೋದಕ್ಕೋಸ್ಕರ ಒಂದು ಕಂಚಿನ ಪಾತ್ರೆಯನ್ನು ತಗೊಂಡಿರ್ಬೇಕು. ಅದಾದ್ಮೇಲೆ ಅದಕ್ಕೆ 2 ಶ್ಯಾಮಲವಾದ ಕೃಷ್ಣವಸ್ತ್ರವನ್ನು ಅದಕ್ಕೆ ಹೊದಿಸ್ಬೇಕಂತೆ. ಕಂಠದಲ್ಲಿ ಒಂದು ಘಂಟೆ, ಕಂಠ ಘಂಟಾ ಸಮನ್ವಿತ, ಹಸುಗೋಸ್ಕರ ಅಂತ ಒಂದು ಘಂಟೆ ಮಾಡಿಸಿದ ಘಂಟೆ ಕಟ್ಟಬೇಕಂತೆ. ಅದಾದ ಮೇಲೆ ಒಂದು ತಾಮ್ರದ ಪಾತ್ರೆ ಮಾಡಿ ಅದರ ಮೇಲೆ ವಸ್ತ್ರ ಅಥವಾ ಹತ್ತಿ ಅದನ್ನ ಜೊತೆಯಲ್ಲಿ ಇಟ್ಕೊಡ್ಬೇಕಂತೆ. ಕಾರ್ಪಾಸೋಪರಿ ಸಂಸ್ಥಾಪ್ಯ ತಾಮ್ರ ಪಾತ್ರಂ ಸಚೈಲಕಂ, ಇದನ್ನ ಮಾಡಿ ಆ ವಸ್ತ್ರದ ಮೇಲೆ ಯಮಂ ಹೈಮಂ ನೆಸೇತ್ ತತ್ರ ಲೋಹದಂಡ ಸಮನ್ವಿತಂ, ಕೈಯಲ್ಲಿ ಲೋಹದಂಡ ಹಿಡ್ಕೊಂಡಿರುವ ಯಮದೇವರ ಬಂಗಾರದ ಪ್ರತಿಮೆ ಮಾಡಿಸಿರ್ಬೇಕಂತೆ. ಹೈಮಂ ಬಂಗಾರದ ಪ್ರತಿಮೆ ಮಾಡಿಸ್ಬೇಕಂತೆ. ಜೊತೆಯಲ್ಲಿ ಒಂದು ತುಪ್ಪವನ್ನ ಕಂಚಿನ ಪಾತ್ರೆಯಲ್ಲಿ ಹಾಕಬೇಕಂತೆ. ಕಾಂಸ್ಯ ಪಾತ್ರೆ ಘೃತಂ ಕೃತ್ವ, ಒಂದು ಕಂಚಿನ ಪಾತ್ರೆ ತಗೊಂಡು ಅದರೊಳಗೆ ತುಂಬಾ ತುಪ್ಪ ಹಾಕ್ಬೇಕಂತೆ. ಅದೆರಡನ್ನೂ ವಸ್ತ್ರದ ಜೊತೆಯಲ್ಲಿ ಇಡಬೇಕಂತೆ. ನಾವಮಿಕ್ಷುಮಯೀಂ ಕೃತ್ವ ಪಟ್ಟಸೂತ್ರೇಣ ವೇಷ್ಟಯೇತ್, ಒಂದು ಕಬ್ಬಿನ ಜಲ್ಲೆ ತಗೊಳ್ಬೇಕು. ಅದನ್ನ ನಾವೇ ಅಂದ್ರೆ ಹಡಗು ತರ, ದೋಣಿ ತರ, ಅದನ್ನ ಕಬ್ಬಿನ ಜಲ್ಲೆಯಲ್ಲಿ ದೋಣಿ ತರ ತಯಾರು ಮಾಡಬೇಕು. ಮಾಡಿ ಆ ದೋಣಿ ತರ ಆಕಾರ ಬಂದಿರೋದಕ್ಕೆ ರೇಷ್ಮೆ ವಸ್ತ್ರದಿಂದ ಸುತ್ತಬೇಕು. ಅದಾದ್ಮೇಲೆ ಭೂಮಿಯಲ್ಲಿ ಒಂದು ಸ್ವಲ್ಪ ಹಳ್ಳ ಮಾಡಬೇಕು. ಗರ್ತಂ ವಿಧಾಯ ಸಜನಂ ಕೃತ್ವ, ಆ ಹಳ್ಳದೊಳಗೆ ನೀರು ಹಾಕಬೇಕು. ನೀರು ಹಾಕಿ ತಸ್ಮಿನ್ ಕ್ಷಿಪೇತ್ತರಿ, ಆ ನೀರಿನ ಒಳಗಡೆ ಕಬ್ಬಿನ ಜಲ್ಲೆಯಿಂದ ಮಾಡಿದ ದೋಣಿಯನ್ನ, ರೇಷ್ಮೆ ವಸ್ತ್ರದಿಂದ ಸುತ್ತಿದ ದೋಣಿಯನ್ನ ಆ ನೀರಿನಲ್ಲಿ ಬಿಡಬೇಕು. ಅದು ತೇಲ್ತಾ ಇದೆ ಅಂತ ಚಿಂತನೆ ಮಾಡಬೇಕು. ಅದರ ಒಳಗಡೆ ಗೋಧಿ ಎನ್ನುವ ಧಾನ್ಯವನ್ನ ಹಾಕಬೇಕು. ತಸ್ಯೋಪರಿಸ್ಥಂ ಕೃತ್ವ ಸೂರ್ಯ ದೇಹ ಸಮುದ್ಭವಾನ್, ಸೂರ್ಯನ ದೇಹದಿಂದ ಹುಟ್ಟಿದ ಧಾನ್ಯ ಗೋಧೂಮ ಅಂದ್ರೆ ಗೋಧಿ, ಅದನ್ನ ಅದರೊಳಗೆ ಹಾಕಿ ಧೇನು ಸಂಕಲ್ಪಯೇ ತತ್ರ ಯಥಾಶಾಸ್ತ್ರ ವಿಧಾನತಃ, ಅಷ್ಟು ಮಾಡಿ ಸಾಲಂಕಾರಾಣಿ ವಸ್ತ್ರಾಣಿ ಬ್ರಾಹ್ಮಣಾಯ ಪ್ರಕಲ್ಪಯೇ, ಬ್ರಾಹ್ಮಣ ದಂಪತಿಗಳನ್ನು ಕೂಡಿಸಿ ಅವರಿಗೆ ವಸ್ತ್ರ ಉಪಚಾರಗಳನ್ನೆಲ್ಲ ಮಾಡಿ, ಅವರ ಮೊದಲು ಬ್ರಾಹ್ಮಣರ ಪೂಜಾ ಅಂದ್ರೆ ದಂಪತಿಗಳಿಗೆ ಅರ್ಘ್ಯಪಾದ್ಯಾದಿಗಳನ್ನು ಮಾಡಿ ಅವರಿಗೆ ವಸ್ತ್ರ ಅಲಂಕಾರಗಳನ್ನು ಕೊಟ್ಟು ಅದೆಲ್ಲ ಮಾಡಿ ಪುಚ್ಛಂ ಸಂಗೃಹ್ಯ ಧೇನೋಸ್ತು ನಾಮಮಾಶ್ರಿತ್ಯ ಪಾದಕಃ, ಆ ಹಸುವಿನ ಬಾಲವನ್ನ ಕೈಯಲ್ಲಿ ಹಿಡಿದು ಅಲ್ಲಿ ಕರ್ಮಗಳ ಭಾಗದಲ್ಲಿ ನಾವು ತಿಳ್ಕೊಳ್ಬೇಕು. ಆಚಾರ್ಯರು ಹೇಗೆ ಹೇಳ್ತಾರೆ ಅದೆಲ್ಲ ಜೊತೆಯಲ್ಲಿ ಪ್ರಧಾನವಾಗಿ ಹಸುವಿನ ಬಾಲವನ್ನು ಹಿಡ್ಕೊಂಡು ಹೇಳಬೇಕಂತೆ. ಭವಸಾಗರ ಮಜ್ಞಾನ ತಾಪೋಮಿ ದುಃಖಿನ ತ್ರಾತಾ ತ್ವಂ ಹಿ ಜಗನ್ನಾಥ ಶರಣಾಗತವತ್ಸಲ, ಭಗವಂತನನ್ನ ಹೇ ಜಗನ್ನಾಥ, ಹೇ ಶರಣಾಗತವತ್ಸಲ, ಈ ಸಂಸಾರ ಸಮುದ್ರವೆಂಬಂತಹ ಈ ಸಾಗರದಲ್ಲಿ ಮುಳುಗಿಸಬೇಡ ಸ್ವಾಮಿ, ನನ್ನನ್ನ ದಯಮಾಡಿ ನೀನು ಉದ್ಧಾರ ಮಾಡು. ಇಲ್ಲಿಗೆ ಮಾತ್ರ ಮೀಸಲು ಅಲ್ಲ, ಯಮಮಾರ್ಗೆ ಮಹಾಘೋರೆ ತಾಂ ನದೀಂ ಶತಯೋಜನಾಂ ತರ್ತುಕಾಮೋ ದದಾಮ್ಯೇತಾಂ ತುಭ್ಯಂ ವೈತರಣೀ ನಮಃ. ಧೇನುಕೆ ಮಾಂ ಪ್ರತೀಕ್ಷಸ್ವ ಯಮದ್ವಾರ ಮಹಾಪಥೆ, ಇಲ್ಲಿ ಹಿಡಿದು ಕೇಳ್ಕೊಳ್ಬೇಕು. ತಾನು ಬದುಕಿರ್ಬೇಕಾದ್ರೆ ಕೇಳ್ಕೊಳ್ಬೇಕಂತೆ ಗೋವನ್ನ, ಅಂತರ್ಯಾಮಿ ಭಗವಂತನ ಸ್ವಾಮಿ ಅಲ್ಲಿ ಇದ್ದು ಪ್ರತೀಕ್ಷಸ್ವ, ನಾನು ಬರೋದನ್ನು ಕಾಯ್ತಾ ನಿಂತಿರು ವೈತರಣಿ ನದಿ ಹತ್ರ, ನಾನು ಬಂದಾಗ ಅತ್ಯಂತ ಅನಾಯಾಸವಾಗಿ ಸುಖವಾಗಿ ನನ್ನನ್ನು ದಾಟಿಸು ತಾಯಿ ಅಂತ ಗೋವನ್ನ ಕೇಳ್ಕೊಳ್ಬೇಕಂತೆ. ಇದು ಗೋದಾನ ಮಾಡಬೇಕು. ಈ ರೀತಿಯಾಗಿ ಗೋದಾನ ಉತ್ತಾರಣಾರ್ಥಂ ದೇವೇಶಿ ವೈತರಣ್ಯೇ ನಮೋಸ್ತುತೆ, ಬ್ರಾಹ್ಮಣ ದಂಪತಿಗಳಿಗೆ ಪೂಜಾದಿಗಳು ಮಾಡಿ, ಗೋವಿಗೆ ಪೂಜೆ ಮಾಡಿ ಬ್ರಾಹ್ಮಣ ದಂಪತಿಗಳಿಗೆ ಅದನ್ನು ಕೊಟ್ಟು ಕೃಷ್ಣಾರ್ಪಣ ವಿಷ್ಣು ರೂಪ ದ್ವಿಜಶ್ರೇಷ್ಠ ಮಾಮುದ್ಧರ ಮಹೀಸುರ ಸದಕ್ಷಿಣ ಮಯಾದತ್ತಂ ತುಭ್ಯಂ ವೈತರಣೀ ನಮಃ ಅಂತ ಹೇಳಿ ಅವರಿಗೆ ಕೃಷ್ಣಾರ್ಪಣ ಅಂತ ಹೇಳಿ ಕೊಡಬೇಕು. ನನ್ನ ಮುಂದೆ, ನನ್ನ ಹಿಂದೆ, ನನ್ನ ಮೇಲೆ, ನನ್ನ ಕೆಳಗೆ ಎಲ್ಲ ಹೋಗ್ಬೇಕಾದಾಗ ಸುತ್ತಲೂ ಹಸುಗಳ ಮಧ್ಯೆ ನನ್ನ ಜೀವನ ಆಗಲಿ. ಗಾವೋ ಮೇ ಅಗ್ರತಃ ಸಂತು, ಗಾವೋ ಮೇ ಸಂತು ಪೃಷ್ಠತಃ, ಗಾವೋ ಮೇ ಹೃದಯೇ ಸಂತು ಗವಾ ಮಧ್ಯೆ ವಸಾಮ್ಯಹಂ, ಹಸುಗಳ ಮಧ್ಯದಲ್ಲಿ ನನ್ನ ವಾಸವಾಗಲಿ ಅಂತ ಈ ರೀತಿಯೆಲ್ಲ ಚಿಂತನೆ ಮಾಡಿ ಇತಿ ಮಂತ್ರೇಶ್ಚ ಸಂಪ್ರಾರ್ಥ, ಹೀಗೆಲ್ಲ ಮಾಡಿ ಪ್ರದಕ್ಷಿಣೆ ಕೃತ್ಯ ಬ್ರಾಹ್ಮಣಾಯ ನಿವೇದಯೇ, ಆಮೇಲೆ ಬ್ರಾಹ್ಮಣರಿಗೆ ಕೊಟ್ಟು ನಮಸ್ಕಾರ ಮಾಡಿ ಆ ಗೋವಿನ ಸೇವೆಯನ್ನು ಮತ್ತೆ ಮುಂದುವರಿಸ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಇದು ಗೋದಾನದ ರೀತಿ. ಕನಿಷ್ಠ ಪಕ್ಷ ಹೇಳ್ತಾರೆ ಈ ರೀತಿಯಾಗಿ ಮಾಡಬೇಕು ಅಂತ. ಈ ರೀತಿ ಆತುರದಾನ 8 ವಸ್ತುಗಳನ್ನ ದಾನ ಮಾಡಿದರೆ ಭಗವಂತ ಎಲ್ಲ ನರಕಗಳನ್ನು ಅವರನ್ನ ದಾಟಿಸಿ ಅವರಿಗೆ ಉತ್ತಮವಾದ ಅನುಗ್ರಹವನ್ನು ಮಾಡುತ್ತಾನೆ ಅಂತ. ಇದರ ಜೊತೆಯಲ್ಲಿ 16 ದಾನಗಳು, ದಶದಾನಗಳು, ಷೋಡಶ ದಾನಗಳು, ದಶದಾನಗಳು ಅಂತೆಲ್ಲ ಇದೆ. ಅವೆಲ್ಲವನ್ನ ತಿಳಿದು ಕೂಡ ಅದರದೇ ಆದ ಮಹತ್ವಗಳನ್ನು ಕೂಡ ತಿಳಿದುಕೊಂಡು ಭಗವಂತನ ಪ್ರೀತಿಗಾಗಿ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ.
ನಚೇವೋಪದ್ರವ ಧಾತುರವ ನರಕಯಾತನಃ ಮೃತ್ಯುಕಾಲೇ ನಚ ಭಯಂ ಯಮದೂತ ಸಮುದ್ಭವಂ. ಯಾರನ್ನ ಉದ್ದೇಶ ಮಾಡಿ ನಾವು ದಾನ ಮಾಡ್ತೀವೋ ಯಾವುದೇ ವಸ್ತು ಆಗಿರ್ಬೋದು ಅದು ಅವರನ್ನ ಖಂಡಿತವಾಗಲೂ ಕಾಪಾಡುತ್ತೆ. ಅವರು ಅದನ್ನು ಹೇಳ್ತಾರೆ, ಪಿತುಹು ಶತಗುಣಂ ಪುಣ್ಯಂ. ತಂದೆಯನ್ನ ಉದ್ದೇಶ ಮಾಡಿ ದಾನ ಮಾಡಿದ್ರೆ 100 ಪಟ್ಟು ಪುಣ್ಯ ಬರುತ್ತೆ. ಸಹಸ್ರಂ ಮಾತುರೇವಚ. ತಾಯಿಯನ್ನ ಉದ್ದೇಶ ಮಾಡಿ ಮಾಡಿದ್ರೆ 1000 ಪಟ್ಟು ಪುಣ್ಯ ಅಂತೆ. ಭಗಿನಿ ದಶಸಹಸ್ರಂ ಅಂತೆ. ಅಕ್ಕ ತಂಗೀರನ್ನ ಉದ್ದೇಶ ಮಾಡಿ ದಾನ ಮಾಡಿದ್ರೆ ಅವರಿಗೆ 10,000 ಪಟ್ಟು ಪುಣ್ಯ. ಸೋದರೇ ದತ್ತಮಕ್ಷಯಂ. ಅಣ್ಣ ತಮ್ಮಂದ್ರನ್ನ ಉದ್ದೇಶ ಮಾಡಿ ದಾನ ಮಾಡಿದ್ರೆ ಅವರಿಗೆ ಅಕ್ಷಯವಾದ ಫಲವನ್ನ ಕೊಡ್ತಾನೆ ಅಂತ ಹೇಳ್ತಾರೆ. ಹೀಗೆ ದಾನಕ್ಕಿಷ್ಟು ಮಹತ್ವ ಇದೆಯಪ್ಪ ಅಂತ ಭಗವಂತ ಹೇಳ್ತಾನೆ. ಈ ರೀತಿಯಾದ ದಾನಗಳನ್ನು ಮಾಡೋದರಿಂದ ನರಕಾದಿಗಳನ್ನು ಗೆಲ್ಲಬಹುದು ಅಂತ ಹೇಳ್ತಾರೆ. ಮುಂದೆ ಪ್ರಶ್ನೆ ಮಾಡ್ತಾರೆ, ಕಥಿತಂ ಭವತಾ ಸಮ್ಯಗೋ ದಾನಂ ಆತುರಕಾಲಿಕಂ ಪ್ರಿಯಮಾಣಸ್ಯ ಯತ್ಕೃತ್ಯಂ ತದಿದಾನೀಂ ವದ ಪ್ರಭೋ ಶೃಣುತಾರ್ಕ್ಷ ಪ್ರವಕ್ಷ್ಯಾಮಿ ದೇಹತ್ಯಾಗಸ್ಯ ತದ್ವಿಧಂ ಮೃತಾಯೇನ ವಿಧಾನೇನ ಸದ್ಗತಿಂ ಯಾಂತಿ ಮಾನವಾಹ. ನರಕಕ್ಕೆ ಹೋಗಬಾರದು, ಒಳ್ಳೆ ಸದ್ಗತಿಯನ್ನ ಪಡ್ಕೊಳ್ಬೇಕು ಅನ್ನಂತಹವರು ಹೇಗೆ ಸಾಯುವ ಕಾಲಕ್ಕೆ ಆ ಪ್ರಸಂಗವನ್ನ ಯಾವ ರೀತಿಯಾಗಿ ನಾವು ನಡ್ಕೊಳ್ಬೇಕು ಅನ್ನೋದನ್ನು ಕೂಡ ಭಗವಂತ ಉಪದೇಶ ಮಾಡ್ತಾನೆ. ಇನ್ನೇನು ಮರಣ ಹೊಂದುತ್ತಾ ಇದ್ದಾರೆ ಕ್ಷಣದಲ್ಲಿ ಅಂತ ಅನ್ಬೇಕಾದಾಗ, ಕರ್ಮಯೋಗ ಯದಾ ದೇಹಿ ಮುಂಚತ್ತತ್ರ ನಿಜಂ ವಪುಹು ತುಳಸಿ ಸನ್ನಿಧೋ ಕುರ್ಯಾನ್ ಮಂಡಲಂ ಗೋಮಯೇನತು. ಮನೆಯ ಆಚೆ ಬದಿಯಲ್ಲಿ ತುಳಸಿ ಗಿಡ ಇಟ್ಕೊಂಡಿರಬೇಕು. ಪ್ರತಿನಿತ್ಯ ತುಳಸಿ ಪೂಜೆಗಳನ್ನು ಮಾಡಬೇಕು, ತುಳಸಿ ದರ್ಶನ ಮಾಡಬೇಕು, ತುಳಸಿ ಮೃತ್ತಿಕಾ ಧಾರಣೆ ಮಾಡಬೇಕು, ತುಳಸಿಯನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ನಾವು ಕೂಡ ತುಳಸಿಯನ್ನ ಹರಿನಿರ್ಮಾಲ್ಯ ಅಂತ ಧಾರಣೆ ಮಾಡಬೇಕು. ಅದರ ಜೊತೆಯಲ್ಲಿ ಪ್ರತಿನಿತ್ಯ ಇಷ್ಟೆಲ್ಲ ಮುಗಿಸ್ಕೊಂಡು ಇನ್ನೇನು ಮರಣ ಹೊಂದುತ್ತಾರೆ ಅನ್ನುವ ಕಾಲಕ್ಕೆ ತುಳಸಿಯ ನೆರಳು ಬೀಳುವಷ್ಟು ಹತ್ತಿರದಲ್ಲಿ ಒಂದು ಗೋಮಯದಿಂದ ಮಂಡಲ ಮಾಡಬೇಕಂತ. ವರ್ತುಲಾಕಾರವಾಗಿ ಒಂದು ಮಂಡಲ ಮಾಡಬೇಕು. ತುಳಸಿ ಸನ್ನಿಧೋ ಕುರ್ಯ ಮಂಡಲಂ ಗೋಮಯೇನತು. ಮಂಡಲ ಮಾಡಿದ ಮೇಲೆ ತಿಲಾಂಶ್ಚೈವ ವಿಕಿರ್ಯಾತ ದರ್ಭಾಂಶ್ಚೈವ ವಿನಿಕ್ಷಿಪೇತ್. ಅಲ್ಲಿ ಸುತ್ತಲೂ ಎಳ್ಳು ಹಾಕಬೇಕು, ಅದರ ಮೇಲೆ ದರ್ಭೆಯನ್ನ ಹರಡಬೇಕು. ಸ್ಥಾಪಯೇದ್ ಆಸನೆ ಶುಭ್ರೆ ಶಾಲಿಗ್ರಾಮ ಶಿಲಾಂತದ. ಶುದ್ಧವಾದ ಮಡಿಯಲ್ಲಿ ತಂದು ಅಲ್ಲಿ ಶಾಲಿಗ್ರಾಮವನ್ನ ತಂದಿಡಬೇಕಂತೆ. ಕಡೆ ಪಕ್ಷ ಮನೆಯಲ್ಲಾರು ಇರಬೇಕು ಅಂತ ಅರ್ಥ. ಮನೆಯಲ್ಲಿತ್ತು ಅಂದ್ರೆ ಅದು 12 ಯೋಜನ ಅದು ಶುದ್ಧ ಮಾಡುತ್ತಂತೆ ಸಾಲಿಗ್ರಾಮ. 1 ಸಾಲಿಗ್ರಾಮ ಇದ್ದರೇನೆ ಅಷ್ಟು ಪುಣ್ಯ. ಇನ್ನು 12 ಸಾಲಿಗ್ರಾಮ ಇದ್ರೆ ಒಂದು ಕ್ಷೇತ್ರಕ್ಕೆ ಸಮಾನ ಅಂತ ಕರೀತಾರೆ. ಇನ್ನು 12 × 12 ಕ್ಷೇತ್ರ ಇತ್ತು ಅಂದ್ರೆ ಕುರುಕ್ಷೇತ್ರಕ್ಕೆ ಸಮಾನ ಅಂತ ಕರೀತಾರೆ. ಅಂದ್ರೆ 12 × 12 ಅಂದ್ರೆ 144 ಆಗತ್ತೆ. ಅಷ್ಟು ಸಾಲಿಗ್ರಾಮ ಇದ್ರೆ ಅದು ಕುರುಕ್ಷೇತ್ರಕ್ಕೆ ಸಮಾನ ಅಂತ ಕರೀತಾರೆ. ಇರ್ಲಿ, ಅಂತೂ ಒಂದಾದ್ರೂ ಸಾಲಿಗ್ರಾಮ ಸನ್ನಿಧಾನ ಇರಬೇಕು. ಯಾಕೆ ಹೇಳ್ತಾರೆ, ಶಾಲಿಗ್ರಾಮ ಶಿಲಾಯತ್ರ ಪಾಪ ದೋಷ ಭಯಾಪಹ ತತ್ ಸನ್ನಿಧಾನ ಮರಣ ಮುಕ್ತಿರ್ಜಂತು ಸುನಿಶ್ಚಿತ. ಸಾಲಿಗ್ರಾಮ ಇರುವ ಜಾಗದಲ್ಲಿ ಪ್ರಾಣ ಹೋಯ್ತು ಅಂತ ಹೇಳಿದ್ರೆ ಅವರಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ. ತುಳಸಿ ವಿಟಪಾಚ್ಛಾಯ ಯತ್ರಾಸ್ತಿ ಭವತಾಪಹ. ತುಳಸಿಯ ನೆರಳಿನ ಬುಡದಲ್ಲಿ, ತುಳಸಿಯ ಬುಡದಲ್ಲಿ ನೆರಳು ಬೀಳ್ತಾ ಇರುತ್ತಲ್ಲ, ಅಲ್ಲೇ ತತ್ರೈವ ಮರಣಾನ್ಮುಕ್ತಿ ಸರ್ವದಾ ದಾನ ದುರ್ಲಭ. ಅಲ್ಲೇ ಏನಾದ್ರೂ ಮರಣ ಹೊಂದಿದರೆ ಅವ್ರು ಏನು ದಾನ ಕೊಡ್ಲಿಲ್ಲ, ಶಕ್ತಿ ಇಲ್ಲ ಅಂದ್ರೂ ಕೂಡ ತುಳಸಿಯ ಸನ್ನಿಧಾನದಲ್ಲಿ ಮರಣ ಹೊಂದದನ ಹಾಗಾದ್ರೆ ನೀವು ಸದ್ಗತಿ ಕೊಡ್ರಿ ಅಂತ ಹೇಳ್ತಾರೆ ಯಮದೇವರು. ತುಳಸಿ ವಿಟಪಸ್ಥಾನಂ ಗೃಹೇ ಯಸ್ಸಾವತಿಷ್ಠತೆ ತದ್ಗೃಹಂ ತೀರ್ಥರೂಪಂ ಹಿ ನಯಾಂತಿ ಯಮಕಿಂಕರಾಹ. ಯಾರ ಮನೆ ಆಚೆ ಬದಿಯಲ್ಲಿ ತುಳಸಿ ಗಿಡ ಗೋವು ಇರತ್ತೋ ಅವರ ಮನೆ ಒಳಗಡೆ ಯಮಕಿಂಕರಿಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ತುಳಸಿ ಮಂಜರಿ ಯುಕ್ತೋ ಎಷ್ಟು ಪ್ರಾಣಾನ್ ವಿಮುಂಚತಿ ಯಮಸ್ತಂ ನೇಕ್ಷುತಂ ಶಕ್ತೋ ಯುಕ್ತ ಪಾಪ ಶತೈರಪಿ. ಯಾರು ತುಳಸಿ ಮಂಜರಿ ತುಳಸಿ ಸರ, ತುಳಸಿಯಿಂದ ಕೂಡಿದಂತಹದ್ದು, ಅದನ್ನು ಯಾರು ಧಾರಣೆ ಮಾಡಿಕೊಂಡು ಅದು ಹಾಕಿದಾಗ ಯಾರು ಮರಣ ಹೊಂದುತ್ತಾರೋ ಎಷ್ಟು ಪ್ರಾಣಾನ್ ವಿಮುಂಚತಿ ಯಮಸ್ತಂ ನೇಕ್ಷುತಂ ಶಕ್ತು. ಯಮದೇವರು ಕೂಡ ಅವರ ಕಡೆ ನೋಡ್ಲಿಕ್ಕೆ ಆಗೋದಿಲ್ವಂತೆ. ಹಾಗಾಗಿ ತುಳಸಿ ಸರವನ್ನ ಪುರುಷರು ಸದಾ ಧಾರಣೆ ಮಾಡಿರಬೇಕು. ಇನ್ನೊಂದು ಹೇಳ್ತಾರೆ, ತಸ್ಯಾದಲಂ ಮುಖೇ ಕೃತ್ವ ತಿಲ ದರ್ಭಾಸನೆ ಮೃತಃ. ತಿಲದಲ್ಲಿ ದರ್ಭದಲ್ಲಿ ಆಸನ ಮಾಡಿಕೊಂಡು ಅಲ್ಲಿ ಮಲಗಿರ್ತಾರಲ್ಲ, ಆ ಸಂದರ್ಭದಲ್ಲಿ ತುಳಸಿ ದಳವನ್ನ ಬಾಯಲ್ಲಿಟ್ಕೊಂಡು ಯಾರು ಮರಣ ಹೊಂದುತ್ತಾರೋ ಅವರು ವಿಷ್ಣು ಪರಮ್ಯಾತಿ ಪುತ್ರಹೀನೋಪಿ ಸಂಶಯ. ತುಳಸಿ ಭಗವಂತನಿಗೆ ಸಮರ್ಪಿತವಾದ ತುಳಸಿ ದಳವನ್ನ ಮೈ ಮೇಲೆ ಇದ್ದಾಗ ಇನ್ನೊಂದು ತುಳಸಿ ಸರ ಅಂತ ಇಟ್ಕೊಳ್ರಿ. ವಾಸ್ತವಿಕವಾಗಿ ಹೇಳಬೇಕು ಅಂದ್ರೆ ಶೌಚಾಲಯಗಳಿಗೆ ಹೋದಾಗ್ಲೂ ಕೂಡ ತುಳಸಿ ಸರ ಬಿಚ್ಚಿಡ್ಬೇಕು ಅನ್ನೋ ನಿಯಮ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಕಾಲಕ್ಕೂ ತುಳಸಿ ಸರ ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಹಾಗಿದ್ದು ಯಾರು ಆ ಸಂದರ್ಭದಲ್ಲಿ ಮರಣ ಹೊಂದುತ್ತಾರೋ ಪುತ್ರಹೀನೋಪಿ ಸಂಶಯ, ಅವರಿಗೆ ಮಕ್ಕಳು ಇರಲೇಬೇಕು, ಸಂಸ್ಕಾರ ಮಾಡಲೇಬೇಕು ಅಂತಿಲ್ಲ. ನೇರ ವಿಷ್ಣು ಪರಮ್ಯಾತಿ, ವಿಷ್ಣು ಲೋಕಕ್ಕೆ ಹೋಗ್ತಾರಂತೆ. ಹಾಗಾಗಿ ತಿಲಾಹ ಪವಿತ್ರ ತ್ರಿವಿಧ ದರ್ಭಾಶ್ಚ ತುಳಸೀರಪಿ. ಎಳ್ಳು,
ದರ್ಭೆ, ತುಳಸಿ, ಈ ಮೂರು ಬಹಳ ಪವಿತ್ರವಾದದ್ದು. ಇಲ್ಲಿ ಈ ಮೂರರ ಸಂಪರ್ಕದಲ್ಲಿ ಪ್ರಾಣ ಹೋಯಿತು ಅಂದ್ರೆ ದುರ್ಗತಿ ಯಾಂತ ಮಾತುರಂ, ಅವರಿಗೆ ದುರ್ಗತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆ? ಎಳ್ಳು ಅಂದ್ರೆ ಮಮಸ್ವೇದ ಸಮುದ್ಭೂತ ಯತಸ್ತೆ ಪಾವನಾಸ್ತಿಲಾಹ. ಭಗವಂತ ಹೇಳ್ತಾ ಇದ್ದ, ನನ್ನ ಬೆವರಿನಿಂದ ಹುಟ್ಟಿದ್ದು ಎಳ್ಳು, ಕರಿ ಎಳ್ಳು. ಅನೇಕರಿಗೆ ಕರಿ ಎಳ್ಳು ಮನೇಲಿ ಇಟ್ಕೊಳ್ಬಾರ್ದು, ತರ್ಪಣ ಕೊಡೋರು ಯಾರು ಅವ್ರು ಮಾತ್ರ ಎಳ್ಳು ಇಟ್ಕೋಬೇಕು ಮನೇಲಿ ಅನ್ಕೊಳ್ತಾರೆ. ಎಳ್ಳು ದರ್ಭೆ ಯಾರ ಮನೇಲಿ ಇರಲ್ಲೋ ಅವರ ಮನೆ ಸ್ಮಶಾನಕ್ಕಿಂತಲೂ ಶತಮೈಲಿಗೆ, ಅಷ್ಟು ಮೈಲಿಗೆ. ಹಾಗಾಗಿ ಎಳ್ಳು ಇಟ್ಕೊಳ್ಳೇಬೇಕು. ಇನ್ನ ದರ್ಭಾ ವಿಭೂತಿರ್ಮೇ ತಾರ್ಕ್ಷ ಮಮ ರೋಮ ಸಮುದ್ಭವಾಹ. ದರ್ಭೆ ಭಗವಂತನ ರೋಮ. ಯಜ್ಞವರಾಹ ದೇವರು ಮೈಯನ್ನ ಝಾಡಿಸಿದಾಗ ಅವರ ರೋಮಗಳೇ ದರ್ಭೆಗಳಾಯ್ತು ಅಂತ ಹೇಳ್ತಾರೆ. ಆ ಒಂದು ದರ್ಭೆಯ ಒಂದರಲ್ಲಿ ತ್ರಿಮೂರ್ತಿಗಳ ಸನ್ನಿಧಾನ ಅಂತ. ಕುಶಮೂಲೆ ಸ್ಥಿತೋ ಬ್ರಹ್ಮ, ಕುಶ ಮಧ್ಯೆ ಜನಾರ್ದನ, ಕುಶಾಗ್ರೇ ಶಂಕರ ದೇವ, ತ್ರಯೋ ದೇವ ಕುಶೇ ಸ್ಥಿತಾ. ಬ್ರಹ್ಮದೇವರು, ರುದ್ರದೇವರು, ಭಗವಂತನಿಂದ ಕೂಡಿದ ದರ್ಭೆ ಮನೆಯನ್ನು ಸದಾ ಇರಲೇಬೇಕು. ಅದರ ಸಂಪರ್ಕದಿಂದ ಪ್ರಾಣ ಹೋಗಬೇಕು. ಯಾಕಂದ್ರೆ ಈ ಮೂರು ವಸ್ತುಗಳು ಮೈಲಿಗೆ ಆಗೋದೇ ಇರುವಂತೆ, ತುಳಸಿ, ದರ್ಭೆ ಮತ್ತೆ ಎಳ್ಳು. ಆದ್ರೆ ಕೆಲವಿದೆ. ಯಾವುದು ಅಂತ ಹೇಳಿದ್ರೆ ದರ್ಭೆ ಅಗ್ನಿ, ಮಂತ್ರ, ತುಳಸಿ, ಬ್ರಾಹ್ಮಣ, ಗೋವು. ಕುಶಾವನ್ನಿ, ಮಂತ್ರ, ತುಳಸಿ, ವಿಪ್ರಧೇನವ. ನೈತೆ ನಿರ್ಮಾಲ್ಯತಾಮ್ಯಾಂತಿ ಕ್ರಿಯಮಾಣ ಪುನಃ ಪುನಃ. ಮೈಲಿಗೆನೇ ಆಗೋದಿಲ್ಲ, ಒಂದೊಂದು ಕಡೆ ಮಾತ್ರ ಮೈಲಿಗೆ ಆಗತ್ತಂತೆ. ಅದು ಯಾವುದು ಅಂತ ಹೇಳಿದ್ರೆ ದರ್ಭೆ ಪಿಂಡದ ಕೆಳಗಡೆ, ಪಿಂಡದ ಮೇಲೆ ಇಟ್ಟಿರ್ತಾರಲ್ಲ ದರ್ಭೆ, ಅದು ಮೈಲಿಗೆ. ಅದು ಬಿಟ್ರೆ ಅಂದ್ರೆ ಇನ್ಯಾವುದಕ್ಕೂ ಬರಲ್ಲ ಅನ್ನೋ ಅಭಿಪ್ರಾಯ ಅಷ್ಟೇ. ಇನ್ನ ಬ್ರಾಹ್ಮಣ ಪ್ರೇತ ಭೋಜನ, ಪ್ರೇತ ಭೋಜನ ಮಾಡಿದ ಮೇಲೆ ಬ್ರಾಹ್ಮಣ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ ಅಭಿಪ್ರಾಯ. ಮಂತ್ರ, ಗೋಹು, ತುಳಸಿ, ನೀಚೆ ಚಿತಾಯ ಅಂತ ಹುತಾಶನ. ಮಂತ್ರ, ಗೋವು, ತುಳಸಿ ನೀಚರಲ್ಲಿ ಇದ್ದಾಗ ಅದಕ್ಕೆ ಪಾವಿತ್ರ್ಯ ಇರೋದಿಲ್ಲ ಅಂತ ಹೇಳ್ತಾರೆ. ಹೀಗೆ ಅಂದ್ರೆ ನಾವು ಅದರ ಪಾವಿತ್ರ್ಯವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಕರ್ಮಾನುಷ್ಠಾನ ನಾವು ಮಾಡಿರ್ಬೇಕು ಅಂತ ಅರ್ಥ. ಇನ್ನ ಅಲ್ಲಿ ಮಂಡಲ ಮಾಡಿ ಅದ್ರ ಮೇಲೆ ಮಲಗಿಸ್ಬೇಕು ಅಂತ ಹೇಳಿದ್ರಲ್ಲ, ಆ ಮಂಡಲ ಯಾಕೆ ಮಾಡಬೇಕು ಅಂದ್ರೆ ಭೂತಲೆ ಶಾತುರಂ ಕುರ್ಯಾದ್ ಅಂತರಿಕ್ಷಂ ವಿವರ್ಜನೇತ್. ಮಂಚದ ಮೇಲೆ ಮಲಗಿಸ್ತೆ, ಈಗೆಲ್ಲ ಅಂತರಿಕ್ಷದಲ್ಲಿ ಮಲಗಿಸಬಾರದು. ಎಳ್ಳು ದರ್ಭ್ಯಾಸ ನೆಲದ ಮೇಲೆ, ಮಂಡಲದ ಮೇಲೆ ಮಲಗಿಸ್ಬೇಕಂತಕ್ಕೆ ಬ್ರಹ್ಮ ವಿಷ್ಣುಶ್ಚ ರುದ್ರಶ್ಚ ಸರ್ವೇ ದೇವಾ ಹುತಾಶನಾಹ ಮಂಡಲೋಪರಿ ತಿಷ್ಟಂತಿ ತಸ್ಮಾತ್ ಪುರುವೀತ ಮಂಡಲಂ. ಮಂಡಲದಲ್ಲಿ ಬ್ರಹ್ಮದೇವರು, ರುದ್ರದೇವರು, ಭಗವಂತನ ಸನ್ನಿಧಾನ ಇರುತ್ತಂತೆ. ಅದಕ್ಕಾಗಿ ಅಲ್ಲೇ ಮಲಗಿಸ್ಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಅಲ್ಲಿ ಮಲಗಿಸಿದ ಮೇಲೆ ಏನ್ ಮಾಡಬೇಕು? ವಿಷ್ಣು ಪಾದೋದಕ್ಕೆ ದದ್ಯ ಚಾಲಿಗ್ರಾಮ ಸ್ವರೂಪಿಣಃ ಲಿಪ್ತ ಭೂಮ್ಯ ಮತಕೃತ್ವ ಸ್ವರ್ಣಂ ರತ್ನಂ ಮುಖೇ ಕ್ಷಿಪೇತ್. ಭಗವಂತನ ಪಾದೋದಕ ತೀರ್ಥವನ್ನ ಅವನ ಬಾಯಲ್ಲಿ ಹಾಕಬೇಕಂತೆ. ಹಾಗೆ ಹಾಕಿದ್ರೂ ಪುಣ್ಯ. ಕಡೆ ಅದು ಇನ್ನೂ ವಿಶೇಷ ಅಂದ್ರೆ ಸ್ವರ್ಣಂ ರತ್ನಂ ಮುಖೇ ಕ್ಷಿಪೇತ್. ನವರತ್ನವನ್ನು, ಸ್ವರ್ಣ ಬಂಗಾರವನ್ನು ಅವರ ಬಾಯಿ ಹತ್ರ ಇಟ್ಟು ಅದರ ಮುಖಾಂತರ ವಿಷ್ಣು ಪಾದೋದಕ ಒಳಗೆ ಹಾಕಿದ್ರೆ ಇದಕ್ಕೆ ಬಹಳ ಪುಣ್ಯ ಅಂತ ಹೇಳ್ತಾರೆ. ಶಾಲಿಗ್ರಾಮ ಶಿಲಾತೋಯಂ ಯಪ್ಪಿಬೇದ್ ಬಿಂದು ಮಾತ್ರಕಂ. ಒಂದು ಹನಿ ಶಾಲಿಗ್ರಾಮದ ತೀರ್ಥ ಸ್ವೀಕಾರ ಮಾಡಿದ್ರೆ ಸ ಸರ್ವಪಾಪ ವಿನಿರ್ಮುಕ್ತೋ ವೈಕುಂಠಂ ಭವನಂ ವ್ರಜೇತ್. ವೈಕುಂಠ ಲೋಕವನ್ನೇ ಕೊಡ್ತಾನೆ. ಇದಾದ ಮೇಲೆ ಜೊತೆಯಲ್ಲಿ ಗಂಗಾ, ತಥೋ ಗಂಗಾ ಜಲಂ ದದ್ಯಾತ್ ಮಹಾಪಾತಕ ನಾಶನಂ ಸರ್ವತೀರ್ಥ ಕೃತಸ್ಥಾನ ದಾನ ಪುಣ್ಯ ಫಲಪ್ರದಂ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಹಿರಿಯರೆಲ್ಲ ಅದನ್ನು ವ್ಯವಸ್ಥೆ ಮಾಡಿ ಇಟ್ಕೊಂಡಿರ್ತಾರೆ. ನೋಡಿರ್ತೀವಿ, ಗಂಗಾ ಗಂಟಲು ತಂದು ಇಟ್ಟಿರ್ತಾರೆ. ಆ ಗಂಗಾವನ್ನ ಅವರ ಬಾಯಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಗಂಗಾ 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 ಅಂತ ಹೇಳಿ ಬಾಯಲ್ಲಿ ಹಾಕ್ಬೇಕು. ಗಂಗಾ ಗಂಗೇತಿ ಯೋ ಭೂಯಾತ್ ಪ್ರಾಣೈಹಿ ಕಂಠ ಗತೈರಪಿ ಮೃತೋ ವಿಷ್ಣು ಪರಂ ಜ್ಞಾತಿ ನಪನರ್ ಜಾಯತೆ ಭುವಿ. ಮತ್ತೆ ಹುಟ್ಟೋದೇ ಇಲ್ಲ, ಭಗವಂತನ ಲೋಕವೇ ಪ್ರಾಪ್ತಿ. ಇದರರ್ಥ ಜ್ಞಾನವನ್ನ ಕೊಟ್ಟು ಭಗವಂತ ವಿಷ್ಣು ಲೋಕ ಕೊಡ್ತಾನೆ ಅಂತ ಅಭಿಪ್ರಾಯ ಇರಲಿ. ಅಂತೂ ಗಂಗಾ ಅಂಬುಪಾನೇನ ಪಾತಕಂ ಭಸ್ಮಸಾದ್ ಭವೇತ್. ಗಂಗಾ ಅಂತ ಹೇಳಿ ಗಂಗಾ ಪಾನವನ್ನ ಮಾಡಿಸ್ಬೇಕು. ಗಂಗಾ ಸ್ಮರಣೆ ಆದರೂ ಕೂಡ ಕಡೆ ಪಕ್ಷ ಮಾಡಬೇಕು. ಆ ಸಂದರ್ಭದಲ್ಲಿ ಅಲ್ಲಿ ನಿಂತು ಹಾಡು ಹರಟೆ ಹೊಡೆಯೋದು, ಇನ್ನೇನೋ ಮಾತಾಡೋದು, ಅದ್ರ ಬಗ್ಗೆ ಎಲ್ಲ ಮಾತನಾಡಬಾರ್ದು. ಏನ್ ಮಾಡಬೇಕು? ತಥೋಧ್ಯಾಯೇ ನಮೇತ್ ಗಂಗಾಂ ಸ್ಮರೇತ್ ತಜ್ಜಲಂ ಪಿಬೇತ್ ತಥೋ ಭಾಗವತಂ ಕಿಂಚಿತ್ ಶೃಣಯಾನ್ ಮೋಕ್ಷದಾಯಕಂ ಶ್ಲೋಕ ಅರ್ಧಪಾದಂ ವಾ ಯೋಂತೆ ಭಾಗವತಂ ಪಠೇತ್ ನತಸ್ಯ ಪುನರಾವೃತ್ತಿ ಬ್ರಹ್ಮಲೋಕಾತ್ ಕದಾಚನ. ಪ್ರಾಣ ಹೋಗುವ ಕಾಲಕ್ಕೆ ಭಾಗವತ, ಭಗವಂತನಿಗೆ ಸಂಬಂಧಪಟ್ಟ ಉಳಿಕೆದ ಯಾವುದಾದರೂ ಗ್ರಂಥಗಳ ಪಾರಾಯಣ, ವಿಶೇಷವಾಗಿ ಭಾಗವತ, ಕರ್ಣಸೂಕ್ತಾದಿಗಳು, ವೇದ ಮಂತ್ರಗಳು, ಒಂದು ಕಡೆ ಭಗವದ್ಗೀತೆ, ಇನ್ನೊಂದು ಕಡೆ ವಿಷ್ಣು ಸಹಸ್ರನಾಮ ಇತ್ಯಾದಿ ಶ್ಲೋಕಗಳನ್ನ, ಮಂತ್ರಗಳನ್ನ, ಗ್ರಂಥಗಳ ಪಾರಾಯಣ ನಡೀತಾ ಇರಬೇಕು. ಪ್ರಾಣ ಪ್ರಯಾಣ ಸಮಯೇ ಕುರ್ಯಾತ್ ನಶಂ ಖಗಾತ್ ದದ್ಯಾತ್ ಆತುರ ಸನ್ಯಾಸ ವಿರಕ್ತಸ್ಯ ದ್ವಿಜನ್ಮನಃ. ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಒಂದು ರೀತಿ ಮರಣ. ಆದರೆ ಜೊತೆಯಲ್ಲಿ ಇನ್ನೇನು ಮರಣ ಹೊಂದಬೇಕಾದಾಗ
ನಾನು ಇನ್ನೇನು ಮರಣ ಹೊಂದುತ್ತೀನಿ ಎನ್ಬೇಕಾದಾಗ ಆ ಮನುಷ್ಯ ಆ ಪುರುಷ ಅವನು ಅನ್ಕೊಳ್ಬೋದಂತೆ. ಆತುರ ಸನ್ಯಾಸ ಅಂತ ಕರೀತಾರೆ. ಸನ್ಯಸ್ತಮಿತಿಯೋ ಭ್ರೂಯಾತ್ ಪ್ರಾಣೇ ಕಂಠಗತೇರವೇ ಮತೋ ವಿಷ್ಣು ಪರಮ್ಯಾತಿ ನಪನಂ ಜಾಗತೆ ಭುವಿ. ಸ್ವಾಮಿ ಯಾವುದೂ ಅಲ್ಲ, ಎಲ್ಲವೂ ನೀನೇ ಆಗಿದ್ದೆ, ಯಾವುದೂ ಬರೋದಿಲ್ಲ ನನ್ನೊಟ್ಟಿಗೆ. ಭಗವಂತ ನೀನೊಬ್ಬನೇ ಪ್ರತಿಯೊಬ್ಬರನ್ನ ಕಾಯುವವ ಅನ್ನೋ ಅನುಸಂಧಾನದಿಂದ ಎಲ್ಲವನ್ನ ಬಿಟ್ಟು ಭಗವಂತನೊಬ್ಬನೇ ಅಂತ ಹೇಳ್ತೀವಲ್ಲ, ಅದೇ ಸನ್ಯಾಸ, ಅದೇ ವೈರಾಗ್ಯ ಅಂತ ಅರ್ಥ. ಅಂಥ ವೈರಾಗ್ಯದಿಂದ ನಾನು ಸ್ವಾಮಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ನಿನ್ನ ಪ್ರೀತಿಗಾಗಿ ಅಂತ ಹೇಳಿ ಪ್ರಾಣ ಬಿಟ್ಟರು ಮೃತೋ ವಿಷ್ಣು ಪರಮ್ಯಾತಿ, ಅವರಿಗೆ ವಿಷ್ಣು ಲೋಕ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಹೀಗೆ ಏವಂ ಜಾತ ವಿಧಾನಸ್ಯ ಧಾರ್ಮಿಕಸ್ಯ ತದಾಖಗ ಊರ್ಧ್ವ ಛಿದ್ರೇಣ ಗಚ್ಚಂತಿ ಪ್ರಾಣಾಸ್ತಸ್ಯ ಸುಖೇನಹಿ. ಊರ್ಧ್ವ ಅಂದ್ರೆ ಸುಷುಮ್ನಾ ನಾಡಿಯಿಂದ ಅಲ್ಲದೆ ಇದ್ರೂ ಕೂಡ ಮೇಲಿನ 7 ದ್ವಾರಗಳಿಂದಲಾದರೂ ಕೂಡ ಪ್ರಾಣತ್ಯಾಗ ಆಯಿತು ಅಂದ್ರೆ ಅಂಥವರಿಗೆ ಭಗವಂತ ಉತ್ತಮವಾದ ಗತಿಯನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಧರ್ಮತತ್ವವಿಧ ಪ್ರಾಜ್ಞ ಸದಾ ಧಾರ್ಮಿಕ ವಲ್ಲಭ ತದೇನಂ ಕೃತಕೃತ್ಯಂ ಸಹ ವಿಮಾನೇನ ನಯಂತಿತೆ. ಈ ರೀತಿಯಾಗಿ ಮರಣವನ್ನು ಯಾರು ಹೊಂದುತ್ತಾರೋ ಅಂಥವರು ನೇರವಾಗಿ ವಿಷ್ಣುಲೋಕವನ್ನು ಹೊಂದುತ್ತಾರಪ್ಪ ಅಂತ ಹೇಳಿ ಗರುಡದೇವರಿಗೆ ಹೇಳ್ತಾರೆ. ಆ ಗರುಡದೇವರು ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ದೇಹದಾಹ ವಿಧಾನಂಚ ವದ ಸುಕೃತಿನಾಂ ವಿಭೋ ಸತೀ ಯದಿ ಭವೇತ್ ಪತ್ನಿ ತಸ್ಯಾಶ್ಚ ಮಹಿಮಾಂ ವದ. ಸ್ವಾಮಿ ಈ ದೇಹ ದಹನವನ್ನ ಮಾಡುವಂತಹದ್ದು, ವ್ಯಕ್ತಿ ಮೃತನಾಗಿದ್ದಾನೆ ಆಗಿನಿಂದ ಹಿಡ್ಕೊಂಡು ಈ 13 ದಿವಸಗಳ ತನಕ ಏನೇನು ಕರ್ಮಗಳನ್ನು ಮಾಡಬೇಕು, ಸರ್ವಂ ಔರ್ಧ್ವದೇಹಿಕಂ ಅಂತೇನು ಔರ್ಧ್ವದೇಹಿಕ ಕ್ರಿಯೆ ಏನಿದೆ ಸ್ವಾಮಿ, ಅದನ್ನು ಯಾವ ಪ್ರಕಾರವಾಗಿ ಮಾಡಬೇಕು ಅಂತ ಗರುಡದೇವರು ಪ್ರಶ್ನೆ ಮಾಡ್ತಾರೆ. ಆ ವಿಚಾರವನ್ನ ನಾಳೆ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ಪ್ರಿಯತಾಂ ಕೃಷ್ಣಾರ್ಪಣ. ಕಾಯೇನ